ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಹಾರನ ಹಾಕಿದ್ರಂತ. ಆ ಹಾರ ಎದುರ್ದು ಅಂತಂದ್ರ ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ಎಲ್ಲಾ ದೇವಸ್ಥಾನಗಳಿಗೆ ಆ ತಾಯಿ ಹೋಗಿ ಅಲ್ಲಿ ಏನು ಆಶೀರ್ವಾದವನ್ನ ಪಡೆದಿದ್ರಲ್ಲ, ಆ ಬಸ್ ಟಿಕೆಟ್ ಎಲ್ಲಾ ತಗೊಂಡು ಒಂದು ಹಾರವನ್ನ ಮಾಡಿ ಆ ದೇವ್ರ ಪುಣ್ಯ ನಿನಗೆ ತಟ್ಲಪ್ಪ ಅಂತ ಸಿದ್ದರಾಮಯ್ಯ ಅವ್ರ ಕೊಳ್ಳಾಗ ಹಾರ ಹಾಕಿದ್ರಂತ. ಇದನ್ನ ನಾವು ತಿಳ್ಕೋಬೇಕು. ಮೊನ್ನೆ PUC 2ನೇತೆಯ ಫಲಿತಾಂಶ ಕರ್ನಾಟಕ ರಾಜ್ಯದಲ್ಲಿ ಬಂತು. PUC 2ನೇತೆಯ ಫಲಿತಾಂಶ ಬಂದಾಗ ಒಬ್ಬ ಯುವಕ ನಾವಿ ಅಂತ ಜಮಖಂಡಿಯವರವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಅಂಕಗಳನ್ನ ಪಡೆದಾರ. ಅವರೊಂದು ಮಾತನ್ನ ಹೇಳಿದ್ರು. ಅವ್ರು ಏನಂದ್ರು ಅಂತಂದ್ರ, ನಮ್ಮ ತಂದೆಯವ್ರದ್ದು ಒಂದು ಕಟಿಂಗ್ ಅಂಗಡಿ ಇತ್ತು, ಕೊರೋನಾ ಬಂದಿರುವಂತಹ ಸಮಯದಲ್ಲಿ ನಮ್ಮ ತಂದೆ ತೀರ್ ಹೋದ್ರು. ಅಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿ ಏಕಾಂಗಿ ಆದಾಗ ಸಂಸಾರವನ್ನ ನಡ್ಸಕ್ಕ, ನನ್ನ ವಿದ್ಯಾಭ್ಯಾಸವನ್ನ ಮುಂದೆ ನಡ್ಸಕ್ಕ ಯಾವ್ದಾದ್ರು ಯೋಜನೆ ನನಗ ನಿಜವಾಗ್ಲೂ ಸಹಾಯಕರ ಆಗಿತ್ತು ಅಂತಂದ್ರ ಅದು ಸಿದ್ದರಾಮಯ್ಯ ಅವರ 2,000 ರೂಪಾಯಿ ಅನ್ನುವಂತಹ ಮಾತನ್ನ ನಾವು ಹೇಳಿದ್ರು. ನಾವು ಹೆಣ್ಮಕ್ಳಿಗೆ ಸಣ್ಣವರಿದ್ದಾಗಿಂದ ಕಲ್ಸಿರ್ತಾರೆ, ಹೌದಿಲ್ರಿ ಕಾಕು? ನೀವು ಹೆಣ್ಮಕ್ಳು ಹೆಂಗಿರ್ತೀವಿ ಅಂತಂದ್ರೆ ಅಡಿಗೆ ಮಾಡಿದ್ರೆ ನಾವು ಮನೆಯೊಳಗೆ ಮೊದಲು ನಾವೇ ಊಟ ಮಾಡ್ತೀವೇನ್ರಿ? ಇಲ್ಲ, ಗಂಡುಗೆ ಊಟ ಮಾಡಿಸ್ತೀವಿ, ಮಕ್ಳಿಗೆ ಊಟ ಮಾಡಿಸ್ತೀವಿ, ಮನೆಗೆ ಬಂದವ್ರಿಗೆ ಊಟ ಮಾಡಿಸ್ತೀವಿ, ಮುಂದೇನಾದ್ರೂ ಉಳಿತಂದ್ರ ನಾವು ಊಟ ಮಾಡ್ತೀವಿ, ಹೌದಿಲ್ರಿ? ಸೊ ಅದಕ್ಕಾಗಿ ಯಾ ಸರ್ಕಾರ ಮಹಿಳೆಯರ ಪರವಾಗಿಲ್ವೋ, ಯುವಕರ ಪರವಾಗಿಲ್ವೋ, ರೈತರ ಪರವಾಗಿಲ್ವೋ, ಅಂತ ಸರ್ಕಾರ ನಮಗ್ ಬೇಕಾ ಅನ್ನುವಂತಹ ಆಲೋಚನೆಯನ್ನ ನಾವಿವತ್ತು ಮಾಡ್ಬೇಕು.